ಅಪ್ಪು ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಹಾಗೂ ಅತಿ ದೊಡ್ಡ ಕಲಾವಿದರಾಗಿದ್ದಂಥ ನಟ ಇದೀಗ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಿರುವಂಥದ್ದು. ಹೌದು, ಚಿತ್ರರಂಗಕ್ಕೆ ಇದನ್ನು ತುಂಬಲಾರದಂಥ ನಷ್ಟ ಉಂಟಾಗಿರುವಂಥದ್ದು ಕೇವಲ ಅಪ್ಪು ಸಿನಿಮಾ ಮಾತ್ರವಲ್ಲ, ಆಕಾಶ್ ಅಂತ ಇರ್ಬೋದು. ಆಕಾಶರು ಕೂಡ ಅತಿ ದೊಡ್ಡ ವಿಲನ್ ಆಗಿ ಕೂಡ ಕಾಣಿಸ್ಕೊಂಡಿದ್ರು. ಪುನೀತ್ ರಾಜ್ಕುಮಾರ್ ಅವರ ಹೆಚ್ಚಿನ ಸಿನಿಮಾಗಳಲ್ಲಿ ಇವರು ಇರ್ತಿದ್ರು ಅಂತಲೂ ಕೂಡ ಹೇಳ್ಬೋದು. ಇಂಥ ಅತಿ ದೊಡ್ಡ ಕಲಾವಿದ ಇದೀಗ ಕೊನೆಯ ಸೆಳೆದಿದ್ದಾರೆ ಅನ್ನೋ ಮಾಹಿತಿಗೆ ಸದ್ಯಕ್ಕೆ ಈಗ ಬಂದಿರುವಂಥದ್ದು. ಹೌದು, ಸಿನಿಮಾ ರಂಗಕ್ಕೆ ಇದನ್ನು ತುಂಬಲಾರದಂಥ ನಷ್ಟನೂ ಕೂಡ ಅದು ಹೌದು ಅಂತಲೇ ಹೇಳ್ಬೋದು. ಹೌದು, ಇತ್ತೀಚೆಗೆ ಮಗಳ ಚಿಂತೆಯಲ್ಲೂ ಕೂಡ ಅವರು ಇದ್ದರು ಅಂತಲೇ ಹೇಳ್ಬೋದು. ಅವರು ಯಾರು ಅಂತ ಅರ್ಥ ಬಂದರೆ ಬೇರೆ ಯಾರೂ ಅಲ್ಲ, ಸತ್ಯಜಿತ್ ಅವರು ಕನ್ನಡದಲ್ಲಿ ಸಾಕಷ್ಟು ಹಿರಿಯ ನಟರಾಗಿ ಕೂಡ ಅಭಿನಯಿಸಿದರು. 1972 ಕೂಡ ಚಿತ್ರರಂಗದಲ್ಲಿ ಸಾಕಷ್ಟು ಅಭಿನಯ ಮಾಡ್ತಿದ್ದರು. ಇತ್ತೀಚೆಗೆ ಮಗಳು ಕೂಡ ಆಸ್ತಿ ವಿಚಾರದಲ್ಲಿ ಸಾಕಷ್ಟು ಮೋಸ ಮಾಡೋದು ಅಂತ ಹೇಳಿ ಒಂದು ಯೂಟ್ಯೂಬ್ನಲ್ಲಿ ಕೂಡ ಹಿಡ್ಕೊಂಡು ಕಣ್ಣೀರು ಕೂಡ ಹಾಕಿದ್ದಂಥವ್ರು ಸತ್ಯಜಿತ್ ಅಂತಲೇ ಹೇಳ್ಬೋದು. ಇನ್ನು ಕೊನೆಯ ಕ್ಷಣಗಳಂತೂ ಅವರಿಗೆ ತುಂಬಾ ಭಯಾನಕವಾಗಿತ್ತು ಅಂತ ಹೇಳ್ಬೋದು. ವಯಸ್ಸಾದ ಕಾಲದಿಂದ ಕೂಡ ಅವರು ಬಳಲ್ತಿದ್ದರು. ಸದ್ಯ 74 ವರ್ಷ ವಯಸ್ಸಾಗಿತ್ತು. ಇತ್ತೀಚೆಗೆ ಅವರು ಸಹಾಯಕ್ಕಾಗಿ ಎಲ್ಲ ನಟ ನಟಿಯರ ಹತ್ರನೂ ಕೂಡ ಅಂಗಲಾಚಿದ್ರು ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಇನ್ನು ಹೀಗಿರಬೇಕಾದ್ರೆ ಇಂಥ ಘಟನೆ ಈಗ ನಡೆದಿರುವಂಥದ್ದು. ಏನೇ ಇಲ್ಲಿ ಸತ್ಯಜಿತ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಕೇಳೋಣ. ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.